ಎಸಿದು ರಾಜಮೌಳಿಗೆ ಸಂಬಂಧಪಟ್ಟಂತಹ ಸ್ಟೋರಿ. ಕಾರ್ಯಕ್ರಮವೊಂದರಲ್ಲಿ ರೇಡಿಯೋ ಜಾಕಿ ಪ್ರಪೋಸ್ ಮಾಡಿದ್ರಂತೆ. ಆಕೆ ರಾಜಮೌಳಿಯನ್ನ ಪ್ರೀತಿಸ್ತಾ ಇದ್ದಳಂತೆ, ಫ್ಲರ್ಟ್ ಮಾಡ್ತಿದ್ಲಂತೆ ರಾಜಮೌಳಿಯ ಜೊತೆ. ರಾಜಮೌಳಿಗೆ ಸಂಬಂಧಪಟ್ಟಂತಹ ಸ್ಟೋರಿ ಇದು. ಖ್ಯಾತ ನಿರ್ದೇಶಕ ರಾಜಮೌಳಿ. ಇದೀಗ ರಾಜಮೌಳಿಯ ಹಳೆಯ ವಿಡಿಯೋ ಒಂದು ವೈರಲ್ ಆಗಿದೆ. ಕಾಫಿ ಶಾಪ್ನಲ್ಲಿ ಇಬ್ಬರು ಮೀಟ್ ಆದಾಗ ಯುವತಿ ಪ್ರಪೋಸ್ ಮಾಡಿದ್ದಾಳೆ. ಈ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿದೆ. ಆ ಯುವತಿಗೆ ಹಲವು ವಾರ ಮೆಸೇಜ್ ಮಾಡಿದ್ರಂತೆ ರಾಜಮೌಳಿ. ಸಿನಿಮಾ ಪ್ರಮೋಷನ್ಗೆ ಮಾಡಿದ್ದಂತಹ ವಿಡಿಯೋ ಎಂದು ಹೇಳಲಾಗ್ತಾ ಇದೆ. ಈಗ ಆಪ್ತ ಬಳಗದಲ್ಲಿ ವಿಡಿಯೋ ಫುಲ್ ಚರ್ಚೆ ಆಗ್ತಾ ಇದೆ. ಆ ರೇಡಿಯೋ ಜಾಕಿ ಬೇರಾರೂ ಅಲ್ಲ, ರಶ್ಮಿ. ನೋಡಿ, ಈ ಸಿನಿಮಾಗಳು ಪ್ರಮೋಷನ್ ಪಡೆದುಕೊಳ್ಳಬೇಕು ಅಂತ ಹೇಳಿದ್ರೆ ಒಂದು ಘಟನೆಯನ್ನು ಕ್ರಿಯೇಟ್ ಮಾಡಿ, ಸೃಷ್ಟಿ ಮಾಡಿ, ಆ ಘಟನೆಯ ಮುಖಾಂತರವಾಗಿ ಪ್ರಮೋಷನನ್ನು ಗಿಟ್ಟಿಸಿಕೊಳ್ಳುವ, ಪ್ರಚಾರವನ್ನು ಪಡೆದುಕೊಳ್ಳುವ ಇತ್ತೀಚೆಗಿನ ಟ್ರೆಂಡ್ ಆಗಿ ಮಾರ್ಪಟ್ಟಿದೆ. ಒಂದೋ ನಿರ್ದೇಶಕರನ್ನು ಯಾರೋ ಹೊಡೆಯೋ ರೀತಿಯಲ್ಲಿ ಸೀನ್ ಕ್ರಿಯೇಟ್ ಮಾಡೋದು, ನಟಿಯ ಮೇಲೆ ಎರಗುವ ರೀತಿಯಲ್ಲಿ ಸೀನ್ ಕ್ರಿಯೇಟ್ ಮಾಡೋದು, ಏನೋ ಒಂದು ಅಹಿತಕರ ಘಟನೆ ಸಂಭವಿಸಿದೆ ಅನ್ನೋ ಮಟ್ಟಕ್ಕೆ ಒಂದು ಸೃಷ್ಟಿತ ಸೀನ್ಗಳ ಆಧಾರದ ಮೇಲೆ ಪ್ರಮೋಷನ್ ಪಡೆದುಕೊಳ್ತಾರೆ. ಅದರಂತೆಯೇ ರೇಡಿಯೋ ಜಾಕಿ ರಶ್ಮಿ ಜೊತೆ ರಾಜಮೌಳಿ ಒಂದು ಕಾಫಿ ಶಾಪ್ನಲ್ಲಿ ಕಾಫಿ ಕುಡಿಯುವಂತಹ ಸಂದರ್ಭದ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ. ಸಾಕಷ್ಟು ಚರ್ಚೆಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇತ್ತು. ಆದರೆ ಸಿನಿಮಾ ಪ್ರಮೋಷನ್ಗಾಗಿ ಈ ತರಹದ ಒಂದು ಸೀನನ್ನು ಕ್ರಿಯೇಟ್ ಮಾಡಲಾಗಿದೆ ಅಂಥೇಳಿ ಈಗ ಗೊತ್ತಾಗ್ತಾ ಇದೆ.